ನೆಕ್ಸ್ಟ್ ಈಗ ಫೋರ್ತ್ ಪ್ರೋಗ್ರಾಮಿಗೆ ಹೋಗೋಣ. ಫೋರ್ತ್ ಪ್ರೋಗ್ರಾಮಿನ ಕ್ವಶನ್ ಏನಿದೆ ಅಂತ ಹೇಳಿದ್ರೆ, ಡೆವಲಪ್ HTML ಪೇಜ್ ನೇಮ್ಡ್ ಆಸ್ ರಿಜಿಸ್ಟ್ರೇಷನ್ ಡಾಟ್ HTML ಹ್ಯಾವಿಂಗ್ ವೆರೈಟಿ ಆಫ್ HTML ಇನ್ಪುಟ್ ಎಲಿಮೆಂಟ್ಸ್ ವಿತ್ ಬ್ಯಾಕ್ಗ್ರೌಂಡ್ ಕಲರ್ಸ್ ಟೇಬಲ್ ಫಾರ್ ಅಲೈನ್ಮೆಂಟ್ ಅಂಡ್ ಪ್ರೊವೈಡ್ ಫುಡ್ ಕಲರ್ಸ್ ಅಂಡ್ ಸೈಜ್ ಯೂಸಿಂಗ್ CSS ಸ್ಟೈಲ್. ಬೇಸಿಕ್ ಆಗಿ ಇಲ್ಲಿ ನಮಗೆ ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ, ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಅನ್ನ ಮಾಡೋದಕ್ಕೆ ಹೇಳ್ತಾ ಇದ್ದಾರಲ್ವಾ. ಫಸ್ಟ್ ನಾವು ಸೇಮ್ ಆಸ್ ಇಟ್ ಈಸ್ ಟೈಟಲ್ ನ ತಗೊಳ್ಬೇಕು. ಅಂದ್ರೆ ಈಗ ಡಾಕ್ ಟೈಪ್ HTML ಅಂತ ಹೇಳಿ ತಗೊಂತೀನಿ. ಅದ್ರ ನೆಕ್ಸ್ಟ್ ಹೆಡ್ ಅಂತ ಹೇಳಿ ತಗೊಳ್ಬೇಕು. ಆಮೇಲೆ ಟೈಟಲ್ ನ ತಗೊಳ್ತಾ ಹೋಗ್ತೀವಲ್ವಾ. ಏನಂತ ಟೈಟಲ್? ರಿಜಿಸ್ಟ್ರೇಷನ್ ಫಾರ್ಮ್. ಏನಕ್ಕಂತ ಹೇಳಿದ್ರೆ ಇದು ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಹೇಳಿ ಅವರೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಾಡಿ, ನೀವು ಸ್ಟೈಲ್ಸ್ ನ ಕಲ್ತ್ಕೊಂಡು ಅದ್ರ ಪ್ರಕಾರವಾಗಿ HTML ಕೋಡ್ ಯಾರು ಬರಿಬೋದು, ಅಥವಾ HTML ಕೋಡಿಗೆ ನಾವು ಥರ್ಡ್ ಪ್ರೋಗ್ರಾಮ್ ಅಲ್ಲಿ ಗೊತ್ತಾಯ್ತಲ್ವಾ. ಅಂದ್ರೆ ಆ ಹೆಚ್ ಏನು ನಾವು ಲಾಜಿಕಲ್ ಸ್ಟೈಲ್ಸ್ ಅದನ್ನ ನೋಡ್ಕೊಂಡು ನಾವು ಸ್ಟೈಲ್ಸ್ ಅನ್ನ ಬರೀತಿದ್ವಿ. ಆ ತರ ನಿಮ್ ಕನ್ವೀನಿಯಂಟ್ ಆಗಿ ನೀವು ನೋಡ್ಕೊಂಡು ಕಲಿಬಹುದು. ಫಸ್ಟ್ ಈಗ ಬಾಡಿಯಲ್ಲಿ ನಾನು ಫಾಂಟ್ ಫ್ಯಾಮಿಲಿ, ಬ್ಯಾಕ್ ಗ್ರೌಂಡ್ ಕಲರ್ ಮತ್ತೆ ಪ್ಯಾಡಿಂಗ್ ನ ತಗೊಂಡಿದ್ದೀನಿ. ನೆಕ್ಸ್ಟ್ ಟೇಬಲ್ ಏನಕ್ಕೆ ಬೇಕು ಅಂತಂದ್ರೆ ಇನ್ಪುಟ್ ಡೇಟಾ ಮತ್ತೆ ಇನ್ಪುಟ್ ಟೈಪ್ ಅನ್ನ ಹಾಕ್ಬೇಕಲ್ವಾ. ಈಗ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಒಂದು ಟೇಬಲ್ ಬೇಕು. ಇಲ್ಲಿ ನಾನು ವಿಡ್ತ್ ನ 50% ಅಂತೇಳಿ ತಗೊಂಡಿದ್ದೆ. ಅದೇ ಟೈಮ್ ಟೇಬಲ್ ಅಲ್ಲಿ ನಾವೇನಂತೇಳಿ ತಗೊಂಡಿದ್ವಿ, 100%. ನೆಕ್ಸ್ಟ್ ಮಾರ್ಜಿನ್ ನ ಆಟೋ ಅಂತ ಹೇಳಿ ತಗೊಳ್ಬೇಕು. ನೆಕ್ಸ್ಟ್ TH ಮತ್ತೆ TD ಅಂತ ಹೇಳಿದ್ರೆ ಏನು, ಹೆಡರ್ ಮತ್ತೆ ಅದ್ರೊಳಗಡೆ ಹಾಕುವಂತಹ ಡೇಟಾ. ಒಂದು ಪ್ಯಾಡಿಂಗ್, ಬಾರ್ಡರ್, ಆ ಟೆಕ್ಸ್ಟ್ ಅಲ್ಲ ನಾವೇನು ಇನ್ಸರ್ಟ್ ಮಾಡ್ತಾ ಹೋಗ್ತೀವಲ್ವಾ. ಈಗೇನು ಚೆಕ್ ಬಾಕ್ಸ್ ಯೂಸ್ ಮಾಡ್ತೀವಿ, ರೇಡಿಯೋ ಬಟನ್ಸ್ ನ ಯೂಸ್ ಮಾಡ್ತಾ ಹೋಗಿರ್ತೀವಿ ಅಲ್ವಾ. ಅದೆಲ್ಲದನ್ನ ನಾನು ಏನು ಇನ್ಸರ್ಟ್ ಮಾಡ್ತೀನಿ ಅದೆಲ್ಲ ಯಾವ ರೀತಿ ಅಲೈನ್ ಆಗಬೇಕು, ಲೆಫ್ಟ್ ಅಲ್ಲಿ ಅಲೈನ್ ಆಗಬೇಕು. ಅದಕ್ಕೆ ಟೆಕ್ಸ್ಟ್ ಅಲೈನ್ ಲೆಫ್ಟ್ ಅಂತೇಳಿ ತಗೊಂತೀನಿ. ನೆಕ್ಸ್ಟ್ ಆ ಹೆಡರಿಗೆ ಒಂದು ಬ್ಯಾಕ್ ಗ್ರೌಂಡ್ ಕಲರ್ ಮತ್ತೆ ಕಲರ್ ನ ಎರಡು ಕೂಡ ಕೊಟ್ಟಿದ್ದೀನಿ. ನಿಮ್ ಕನ್ವೀನಿಯನ್ಸ್ ಅಲ್ಲಿ ನೀವು ಕಲರ್ ನ ತಗೊಳ್ತಾ ಹೋಗ್ಬೋದು. ನೆಕ್ಸ್ಟ್ ವಿಡಿಯೋ ಕೂಡ ಬರೀ ಬ್ಯಾಕ್ ಗ್ರೌಂಡ್ ಕಲರ್ನ ತಗೊಳ್ಬೇಕು. ಇಲ್ಲಿ ನಾವು ಇನ್ಪುಟ್ ನ ಕೊಡ್ತಾ ಹೋಗಿರ್ತೀವಿ ಅಂದ್ರೆ ಅಲ್ಲಿ ಟೈಪ್ ಮಾಡೋದಕ್ಕೆ ಟೆಕ್ಸ್ಟ್ ಏರಿಯಾ ಅದೆಲ್ಲ ಬೇಕಲ್ವಾ. ಅದಕ್ಕೋಸ್ಕರ ಇನ್ಪುಟ್ ಸೆಲೆಕ್ಟ್ ಟೆಕ್ಸ್ಟ್ ಏರಿಯಾನ ತಗೊಳ್ಬೇಕು. ಅಲ್ಲಿ ನಾನು ವಿಡ್ತ್, ಪ್ಯಾಡಿಂಗ್, ಬಾರ್ಡರ್ ಮತ್ತೆ ಬಾಕ್ಸ್ ಸೈಜಿಂಗ್ ಕೋಲನ್ ಬಾರ್ಡರ್ ಬಾಕ್ಸ್ ಅಂತೇಳಿ ಕೊಡ್ತೀನಿ. ನೆಕ್ಸ್ಟ್ ಅಲ್ಲಿ ಇನ್ಪುಟ್ ಆಫ್ ಟೈಪ್ ಈಸ್ ಈಕ್ವಲ್ ಟು ಟೆಕ್ಸ್ಟ್ ನ ಕೊಡ್ಬೇಕು. ಇಮೇಲ್, ಪಾಸ್ವರ್ಡ್, ನಂಬರ್ ಯಾವ್ದಾದ್ರು ನಿಮ್ ಕನ್ವೀನಿಯಂಟ್ ಆಗಿ ನೀವು ತಗೊಳ್ಬೋದು. ಅದಕ್ಕೆ ಬ್ಯಾಕ್ ಗ್ರೌಂಡ್ ಕಲರ್ ಮತ್ತೆ ಕಲರ್. ನೆಕ್ಸ್ಟ್ ಇನ್ಪುಟ್ ಆಫ್ ಟೈಪ್ ಇಸ್ ಈಕ್ವಲ್ ಟು ಸಬ್ಮಿಟ್. ಅದನ್ನ ಹೋವರ್ ಮಾಡೋದಕ್ಕೋಸ್ಕರ ಅಂದ್ರೆ ಕರ್ಸರ್ ನ ಮೂವ್ ಮಾಡಿದಾಗ ಕಲರ್ ಚೇಂಜ್ ಮಾಡಬೇಕು ಅಂತಂದ್ರೆ ಹೋವರ್ ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಟೆಕ್ಸ್ಟ್ ಏರಿಯಾಕ್ಕೆ ಒಂದು ಬ್ಯಾಕ್ ಗ್ರೌಂಡ್ ಕಲರ್ ಹೈಟ್, ಇನ್ನೊಂದು H2ಗೆ ಕಲರ್ ಮತ್ತೆ ಅದ್ಕೆ ಯಾವ ಟೆಕ್ಸ್ಟ್ ಅಲೈನ್ ಆಗ್ಬೇಕು ಹೆಡ್ಡಿಂಗ್ ಅಂತ ಹೇಳಿ ನೋಡಿ ಇದಿಷ್ಟು ಸ್ಟೈಲ್ಸ್ ನ ಅಪ್ಲೈ ಮಾಡಬೇಕು. ಸ್ಟೈಲ್ ಅನ್ನ ಕ್ಲೋಸ್ ಮಾಡಿ, ಹೆಡ್ ಅನ್ನ ಕ್ಲೋಸ್ ಮಾಡಿ, ಬಾಡಿ ಒಳಗಡೆ ನನಗೇನ್ ಬರಬೇಕು, ಸ್ಟಾರ್ಟಿಂಗ್ ಅಲ್ಲಿ ಡಿಫ್ರೆಂಟ್ HTML ಇನ್ಪುಟ್ ಎಲಿಮೆಂಟ್ಸ್ ಅಂತ ಹೇಳಿ ಟೇಬಲ್ ಕಿಂತ ಮೇಲೆ ಬರ್ಬೇಕಲ್ವಾ. ಅದಕ್ಕೆ ಟೇಬಲ್ ನ ಓಪನ್ ಮಾಡಕ್ಕಿಂತ ಮುಂಚೆ ಬಾಡಿನ ಏನ್ ಓಪನ್ ಮಾಡಿರ್ತೀವಲ್ವಾ ಅದ್ರದ್ದು ನೆಕ್ಸ್ಟ್ ಅಲ್ಲಿ ನಾನು ಹೆಡ್ಡಿಂಗ್ ನ ಬರಿತೀನಿ. ಅದಾದ್ಮೇಲೆ ಈಗ ಒಂದು ಟೇಬಲ್ ನ ಓಪನ್ ಮಾಡ್ಕೊಂಡು ಅಲ್ಲಿ ನಾನು ರೋಸ್ ಅಲ್ಲಿ ಹೆಡರ್ ಅಲ್ಲಿ ನಾನು ಆಮ್, ಏನ್ ಮಾಡ್ಬೇಕು, ಇನ್ಪುಟ್ ಟೈಪ್ ಮತ್ತೆ ಇನ್ಪುಟ್ ಡೇಟನ ಹಾಕ್ಬೇಕಲ್ವಾ. ಅದಕ್ಕೋಸ್ಕರ ನಾನು ಫಸ್ಟೇ ಹೆಡರ್ ನ ಯೂಸ್ ಮಾಡ್ತೀನಿ. ಅದ್ರೊಳಗಡೆ ಹಾಕ್ಬೇಕು. ಈಗ ನಾನು ಟೆಕ್ಸ್ಟ್, ಇಮೇಲ್, ಪಾಸ್ವರ್ಡ್, ನಂಬರ್ ಅದನ್ನೆಲ್ಲ ಏನ್ ಮಾಡ್ತಾ ಹೋಗ್ತೀನಿ, ಇನ್ಪುಟ್ ಡೇಟಾ ಮತ್ತೆ ಅದ್ರ ಟೈಪ್ ಅದ್ರ ಒಳಗಡೆ ಹಾಕ್ತಾ ಹೋಗ್ಬೇಕಲ್ವಾ. ಅವಾಗ TD ನ ಯೂಸ್ ಮಾಡ್ತಾ ಹೋಗ್ತೀನಿ. ಈಗ ಟೆಕ್ಸ್ಟ್ ನ ತಗೊಳ್ತಾ ಇದೀನಿ ಅಂತ ಹೇಳಿ ಫಸ್ಟ್ ಬರೀಬೇಕು. ಈ ಕಡೆ ಟೆಕ್ಸ್ಟ್ ಬರಕ್ಕೆ ಲೆಫ್ಟ್ ಸೈಡ್ ಅಂತ ಹೇಳಿದ್ರೆ ಟೆಕ್ಸ್ಟ್ ಬರುತ್ತೆ. ಇನ್ಪುಟ್ ಟೈಪ್ ಮತ್ತೆ ಇನ್ಪುಟ್ ಡೇಟಾ ಏನ್ ಮಾಡ್ಬೇಕು, ಅದ್ರೊಳಗಡೆ ಡೇಟಾನ ಫಿಲ್ ಮಾಡ್ಬೇಕಲ್ವಾ. ಇನ್ಪುಟ್ ಟೈಪ್ ಇಸ್ ಇಕ್ವಲ್ ಟು ಟೆಕ್ಸ್ಟ್ ಪ್ಲೇಸ್ ಹೋಲ್ಡರ್ ಅಂತ ಅಂದ್ರೆ ಒಂದು ಟೆಕ್ಸ್ಟ್ ಬಾಕ್ಸ್ ನ ಒಳಗಡೆ ಈಗ ನಮಗೆ ಹೇಳ್ತಾ ಇರ್ತಾರಲ್ವಾ, ಎಂಟರ್ ಪಾಸ್ವರ್ಡ್ ಅಂತ ಹೇಳಿದಾಗ ನಾವು ನಮ್ಮ ಪಾಸ್ವರ್ಡ್ ನ ಹಾಕ್ತಿವಿ, ಎಂಟರ್ ಇಮೇಲ್ ಅಂತ ಹೇಳಿದಾಗ ನಾವು ಇಮೇಲ್ ನ ಹಾಕ್ತಾ ಹೋಗ್ತೀವಲ್ವಾ. ಹಾಗಾಗಿ ಆ ಪ್ಲೇಸ್ ಹೋಲ್ಡರ್ ಅನ್ನ ಯೂಸ್ ಮಾಡ್ಕೊಂಡು ಎಂಟರ್ ದ ಟೆಕ್ಸ್ಟ್ ಅಂತ ಹೇಳಿ ತಗೊಳ್ಬೇಕು. ಅದೇ ರೀತಿ ಸೇಮ್ ಟೆಕ್ಸ್ಟ್, ಇಮೇಲ್, ಪಾಸ್ವರ್ಡ್ ಮತ್ತೆ ನಂಬರ್ ಎಲ್ಲದಕ್ಕೂ ಕೂಡ ಸೇಮ್. ನೆಕ್ಸ್ಟ್ ನಮಗೆ ಮೇನ್ ಆಗಿ ಬರೋದು ಡ್ರಾಪ್ ಡೌನ್ ಮೆನ್ಯೂ, ಚೆಕ್ ಬಾಕ್ಸ್ ಮತ್ತೆ ರೇಡಿಯೋ ಬಟನ್. ಡ್ರಾಪ್ ಡೌನ್ ಮೆನ್ಯೂ ಅಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಡ್ರಾಪ್ ಡೌನ್ ಮೆನ್ಯೂ ಅಲ್ಲಿ ಈ ಈಗ ನಿಮಗೆ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂದ್ರೆ, ಈಗ ನಿಮಗೆ ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ ಬ್ರಾಂಚ್, CSC, AML ಆ ರೀತಿ ಸುಮಾರು ಇರುತ್ತೆ. ನಿಮ್ ಬ್ರಾಂಚ್ ಸೆಲೆಕ್ಟ್ ಮಾಡ್ಕೊಳ್ತೀರಾ. ಆ ತರ ನೆನ್ಪಿಟ್ಕೊಳ್ಬೇಕಲ್ವಾ. ಅದೇ ಪ್ರೊಸೀಜರ್ ಅಲ್ವಾ. ಅದೇ ಸೆಲೆಕ್ಟ್ ಅಂತ ಹೇಳಿ ತಗೊಳ್ತಾ ಹೋಗ್ತೀನಿ. ಅಲ್ಲಿ ಆಪ್ಷನ್ ಇರುತ್ತಲ್ವಾ, ಆ ತರ ಇಂಡಿಯಾ, ಆಸ್ಟ್ರೇಲಿಯಾ, ನ್ಯೂಯಾರ್ಕ್ ನಿಮ್ಗೆ ಯಾವ್ದು ಬೇಕೋ ಅದನ್ನ ಕೊಡ್ಕೊಳ್ಳೋದು. ಆ ಸೆಲೆಕ್ಟ್ ನ ಕ್ಲೋಸ್ ಮಾಡಬೇಕು, TD ನ ಕ್ಲೋಸ್ ಮಾಡಿ, TR ನ ಕ್ಲೋಸ್ ಮಾಡಿ. ನೆಕ್ಸ್ಟ್ ಏನ್ ಮಾಡ್ತೀಯ, ಮತ್ತೆ TR ನ ಓಪನ್ ಮಾಡ್ಕೋಬೇಕು. ಈಗ ಚೆಕ್ ಬಾಕ್ಸ್ ಅಂತಂದ್ರೆ ನಾನು ಎಷ್ಟಾದ್ರೂ ಕ್ಲಿಕ್ ಮಾಡಿದ್ರೆ ಅಂದ್ರೆ ಮೆನಿ ನಂಬರ್ ಆಫ್ ದಿ ಐಟಮ್ಸ್ ನಾನು ಚೆಕ್ ಮಾಡ್ಕೊಳ್ಬಹುದು. ರೇಡಿಯೋ ಬಟನ್ ಅಂತ ಹೇಳಿದ್ರೆ ಒಂದು ಚೆಕ್ ಆಗ್ತಿದೆ ಅಂತ ಅಂದ್ರೆ ಮತ್ತೊಂದೇನಾಗಿರ್ಬೇಕು,
ಚೆಕ್ ಆಗ್ಬಾರ್ದಲ್ವಾ? ಅದನ್ನ ರೇಡಿಯೋ ಬಟನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಅದು ಔಟ್‌ಪುಟ್ ಅಲ್ಲಿ ತೋರಿಸ್ತೀನಿ ಹೇಗಂತ. ಈಗ ಇಲ್ಲಿ ನಾವೇನ್ ತಗೊಳ್ತಾ ಹೋಗ್ತೀವಿ ಇನ್‌ಪುಟ್ ಟೈಪ್. ಇದು ಯಾವ ರೀತಿ ಇನ್‌ಪುಟ್ ಟೈಪ್ ಆಗಿದೆ ಇದೊಂದು ಚೆಕ್ ಬಾಕ್ಸ್. ಇಲ್ಲಿ ನೀವು ಕನ್ನಡ, ಇಂಗ್ಲಿಷ್, ಹಿಂದಿ ಏನಾದ್ರೂ ತಗೊಳ್ತಾ ಹೋಗ್ಬೋದು. ಅಲ್ಲಿಗೆ ಕ್ಲೋಸ್ ಮಾಡ್ಬೇಕು ಟಿಡಿನ. ಮತ್ತೆ ಟಿಆರ್‌ನ ಕ್ಲೋಸ್ ಮಾಡ್ತೀವಿ. ಈಗ ಟೆಕ್ಸ್ಟ್ ಏರಿಯಾ ಅಂತ ಇನ್ನೊಂದು ಸೇಮ್ ನಾವೆಲ್ಲ ಯಾವ ತರ ಟೆಕ್ಸ್ಟ್ ಅದನ್ನ ಕೊಟ್ವಿ, ಅಲ್ಲಿ ಇನ್‌ಪುಟ್ ಟೈಪ್ ಅಂತ ಹೇಳಿ ತಗೊಳ್ತಿದ್ವಿ. ನಾವು ಸೆಪರೇಟ್ ಆಗಿ ಸ್ಟೈಲ್ ಬರ್ದಿದ್ವಲ್ವಾ ಟೆಕ್ಸ್ಟ್ ಏರಿಯಾಗೆ. ಹಾಗಾಗಿ ಟೆಕ್ಸ್ಟ್ ಏರಿಯಾ ಅಂತ ಹೇಳಿ ತಗೊಂಡು ಅದಕ್ಕೊಂದು ಪ್ಲೇಸ್ ಹೋಲ್ಡರ್‌ನ ಕೊಡಬೇಕು. ಎಂಟರ್ ದ ಟೆಕ್ಸ್ಟ್ ಅಂತ ಹೇಳಿ ಕೊಡ್ತಾ ಹೋಗೋದು. ನೆಕ್ಸ್ಟ್ ಈಗ ರೇಡಿಯೋ ಬಟನ್ಸ್. ರೇಡಿಯೋ ಬಟನ್ಸ್ ಅಂತ ಹೇಳಿದ್ರೆ ಅದು ಕೂಡ ಇನ್ಪುಟ್ ಟೈಪ್ ಏನಾಗಿದೆ ರೇಡಿಯೋ. ನೇಮ್ ಈಗ ಜೆಂಡರ್ ಅಲ್ವಾ? ಈಗ ನಾವು ಜೆಂಡರ್‌ನ ತಗೊಳೋಣ ಮೇಲ್, ಫೀಮೇಲ್. ನೀವು ಎಲ್ಲದಕ್ಕೂ ರೇಡಿಯೋ ಬಟನ್ಸ್ ಅಂತಂದ್ರೆ ಎಲ್ಲದಕ್ಕೂ ಕ್ಲಿಕ್ ಮಾಡೋದಕ್ಕಾಗತ್ತಾ? ಇಲ್ಲ. ಒಂದಕ್ಕೆ ಕ್ಲಿಕ್ ಮಾಡಿದ್ರೆ ಇನ್ನೊಂದಕ್ಕೆ ಆಗಕ್ಕಾಗೋದಿಲ್ಲ. ಆ ಥರ ಫೀಮೇಲು, ಮೇಲು ಮತ್ತೆ ಅದರ್. ಈಗ ಜೆಂಡರ್‌ನ ನೇಮ್ ಅಂತೇಳಿ ತಗೊಂಡಿದ್ದೀನಿ. ನೆಕ್ಸ್ಟ್ ಸಬ್ಮಿಟ್ ಬಟನ್‌ನ ಕೊಟ್ಟು ಅಲ್ಲಿ ವ್ಯಾಲ್ಯೂ ಅಂತೇಳಿ ಸಬ್ಮಿಟ್ ಅಲ್ಲಿಗೆ ಕ್ಲೋಸ್ ಮಾಡಬೇಕು ಟೇಬಲ್. ಇದು ಯಾವ ರೀತಿ ಬರುತ್ತೆ ಅಂತೇಳಿ ನೋಡೋಣ. ಈ ತರ ಬರುತ್ತೆ ಔಟ್‌ಪುಟ್. ಈಗ ನಾನು ಹೇಳ್ದೆ ಹೆಡ್ಡಿಂಗ್ ಅಲ್ಲಿ ನಾವೇನ್ ತಗೊಂಡಿದ್ವಿ ಫಸ್ಟು ಡಿಫರೆಂಟ್ ಎಚ್‌ಟಿಎಂಎಲ್ ಇನ್‌ಪುಟ್ ಎಲಿಮೆಂಟ್ಸ್ ಅಂತ ಹೇಳಿ ತಗೊಂಡಿದ್ವಿ. ಅಲ್ವಾ? ಅದೇನ್ ಮಾಡಿದ್ವಿ ನಾವು ಬಾಡಿ ಕೆಳಗಡೆ ತಗೊಂಡಿದ್ವಿ. ಅಂದ್ರೆ ಈಗ ಹೆಡ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ಅಂದ್ರೆ ಯಾವುದು ಬಾಡಿ ಆದ್ಮೇಲೆ ಟೇಬಲ್‌ನ ಓಪನ್ ಮಾಡಕ್ಕಿಂತ ಮುಂಚೆ ನಾವು ಹೆಡ್‌ನ್ನ ಬರ್ದಿದ್ವಿ. ಅಂದ್ರೆ ಹೆಡ್ಡಿಂಗನ್ನ ಬರ್ದಿದ್ವಿ ಅಲ್ವಾ? ಡಿಫರೆಂಟ್ ಎಚ್‌ಟಿಎಂಎಲ್ ಇನ್‌ಪುಟ್ ಎಲಿಮೆಂಟ್ಸ್. ಅದಾದ್ಮೇಲೆ ಇನ್‌ಪುಟ್ ಟೈಪ್, ಇನ್‌ಪುಟ್ ಡೇಟಾ ಅಂತ ಹೇಳಿ ಬರ್ದ್ವಿ. ಈಗ ಟೆಕ್ಸ್ಟ್ ಅಂತ ಅಂದ್ರೆ ಇಲ್ಲಿ ಏನಾದ್ರು ನೀವು ಟೆಕ್ಸ್ಟ್ ಮಾಡ್ಬೋದು. ಆಯ್ತಾ? ನೆಕ್ಸ್ಟ್ ಇಮೇಲ್ ಅಂತ ಹೇಳಿದ್ರೆ ನಿಮ್ದು ಏನಾದ್ರೂ ಇಮೇಲ್ ಇರುತ್ತಲ್ವಾ? ಆ ಥರ. ಆ ಪ್ಲೇಸ್ ಹೋಲ್ಡರ್‌ನ ಏನಕ್ಕೆ ತಗೊಳ್ಳೋದು ಅಂತಂದ್ರೆ, ಇಲ್ಲಿ ನಮಗೆ ಬರೋದಿಕ್ಕೆ ಎಂಟರ್ ದ ಪಾಸ್‌ವರ್ಡ್ ಆ ಥರ ತೋರ್ಸೋದಕ್ಕೋಸ್ಕರ ಪಾಸ್‌ವರ್ಡ್ ಏನಾದ್ರು ಪಾಸ್‌ವರ್ಡ್ ಇರುತ್ತಲ್ವಾ? ಆ ಥರ ಏನೋ ಒಂದು ಪಾಸ್‌ವರ್ಡ್‌ನ ಕೊಡೋದು. ನೆಕ್ಸ್ಟ್ ಎಂಟರ್ ದ ನಂಬರು ಅಷ್ಟೇ ಏನೋ ಒಂದು ನಂಬರು. ನೆಕ್ಸ್ಟ್ ಡ್ರಾಪ್ ಡೌನ್ ಮೆನ್ಯು ಅಂತ ಹೇಳಿದ್ರೆ ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡು ಸೆಲೆಕ್ಟ್ ಮಾಡೋದಲ್ವಾ? ಅದಕ್ಕೆ ನಾವು ಏನನ್ನ ಯೂಸ್ ಮಾಡಿದ್ವಿ ಡ್ರಾಪ್ ಡೌನ್ ಮೆನ್ಯುವಲ್ಲಿ ಸೆಲೆಕ್ಟ್ ಆಪ್ಷನ್‌ನ ಯೂಸ್ ಮಾಡಿದ್ವಿ. ಚೆಕ್ ಬಾಕ್ಸ್ ಅಂತ ಅಂದ್ರೆ ಎಷ್ಟಾದ್ರೂ ಈಗ ನಿಮಗೆ ಯಾವ ಲ್ಯಾಂಗ್ವೇಜ್ ಬರುತ್ತೆ 3 ಲ್ಯಾಂಗ್ವೇಜ್ ಬರ್ತಾ ಇರ್ಬೋದು. ಅಥವಾ ಇಂಗ್ಲಿಷ್, ಕನ್ನಡ, ಹಿಂದಿ ಅಥವಾ ಕನ್ನಡ, ಇಂಗ್ಲಿಷ್ ಇಲ್ಲ ಓನ್ಲಿ ಕನ್ನಡ ಆ ರೀತಿ. ಆಯ್ತಾ? ಚೆಕ್ ಮಾಡ್ಕೊಳ್ಳೋದು. ಈಗ ಎಂಟರ್ ದ ಟೆಕ್ಸ್ಟ್ ಏರಿಯಾ ಅಂತಂದ್ರೆ ನೀವೇನಾದ್ರೂ ಟೆಕ್ಸ್ಟ್ ಏರಿಯಾನ ಎಷ್ಟಾದ್ರೂ ನೀವು ಇದನ್ನ ಏನ್ ಮಾಡ್ಕೊಳ್ಬೋದು, ಬ್ರಾ ಯಾವ ಥರನಾದ್ರೂ ಇದನ್ನ ನೀವು ಕಸ್ಟಮೈಸ್ ತರ ಮಾಡ್ಕೊಳ್ಬೋದು. ಎಷ್ಟು ಬೇಕೋ ಅಷ್ಟು ಈ ತರ ಹೀಗ್ ಮಾಡ್ಕೊಳ್ಳೋದು. ಮೇಲೆ ಅಪ್ ಮತ್ತೆ ಡೌನು ಈ ತರ ಎಲ್ಲ ಇದು ಬರುತ್ತೆ ಟೆಕ್ಸ್ಟ್ ಏರಿಯಾದಲ್ಲಿ. ನೆಕ್ಸ್ಟ್ ರೇಡಿಯೋ ಬಟನ್ ಅಂತ ಹೇಳಿದ್ರೆ, ಒಂದನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಮತ್ತೊಂದು ಏನಾಗಬಾರ್ದು, ಎಲ್ಲದೂ ಚೆಕ್ ಆಗ್ತಾ ಹೋಗ್ಬಾರ್ದು. ಒಂದೇ ಸೆಲೆಕ್ಟ್ ಆಗ್ಬೇಕು. ನೆಕ್ಸ್ಟ್ ಈಗ ಹೋವರ್ ಆಗೋದಕ್ಕೆ ಇದು ಬ್ಲಾಕ್ ಆಗಿದೆ. ಅದಕ್ಕೆ ಸ್ಟಾರ್ಟಿಂಗಲ್ಲಿ ಸಬ್ಮಿಟ್ ಕಾಣಿಸ್ತಾ ಇದ್ದಿಲ್ಲ. ಈಗ ನೋಡಿ ಇದು ಹೋವರ್ ಆಗುತ್ತೆ ಸಬ್ಮಿಟ್‌ನ ಒತ್ತೋದು. ಈಗ ಪಾಪಪ್ ಮೆಸೇಜ್ ಬರ್ಬೇಕು ನಿಮಗೆ. ಇದನ್ನ ನಾವು ಫಾರ್ಮ್ ಅಂತ ಹೇಳಿ ಕೊಡ್ಬೋದು. ಇದು ಫಾರ್ಮ್ಯಾಟೆಡ್ ಅಲ್ಲಿ ಬರುತ್ತಲ್ವಾ? ಫಾರ್ಮ್ ಅಂತ ಹೇಳಿ ತಗೊಂಡ್ರೆ ತೋರಿಸ್ತೀನಿ ಒಂದ್ ನಿಮಿಷ. ನೀವು ಈ ರೀತಿ ಹೆಡ್ಡಿನ ನೆಕ್ಸ್ಟ್ ಫಾರ್ಮ್ ಅಂತೇಳಿ ತಗೊಂಡು ಫಾರ್ಮ್‌ನ ಕ್ಲೋಸ್ ಮಾಡಿ ಸಬ್ಮಿಟ್ ಕೊಟ್ರೆ, ಈಗ ನಾರ್ಮಲ್ ಆಗಿ ನೀವು ಯಾವ್ದಾದ್ರು ಒಂದು ವೆಬ್‌ಸೈಟ್ ಅಲ್ಲಿ ಸಬ್ಮಿಟ್ ಕೊಟ್ರೆ ಬರುತ್ತಲ್ವಾ ಮೆಸೇಜ್, ಆ ರೀತಿ ಪಾಪಪ್ ಆಗತ್ತೆ. ಇದು 4th ಪ್ರೋಗ್ರಾಮ್ ಆಗಿತ್ತು ರಿಜಿಸ್ಟ್ರೇಷನ್ ಫಾರ್ಮ್‌ನ ಮಾಡೋದು. ನೆಕ್ಸ್ಟ್ 5th ಪ್ರೋಗ್ರಾಮ್ ಅಲ್ಲಿ ನ್ಯೂಸ್ ಪೇಪರ್ ರೀತಿ ಡಿಸೈನ್ ಮಾಡೋದಕ್ಕೆ ಹೇಳಿದ್ದಾರೆ ಯೂಸಿಂಗ್ HTML ಅಂಡ್ CSS. ಅದನ್ನ ನೆಕ್ಸ್ಟ್ ಪ್ರೋಗ್ರಾಮ್ ಅಲ್ಲಿ ನೋಡೋಣ. ಥ್ಯಾಂಕ್ ಯು.